ಪತ್ರಿಕೋದ್ಯಮ ಹಾಗೂ ದೃಶ್ಯ ಮಾಧ್ಯಮರಿಗೆ ನಾನೆಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ, ಈ ಕಬ್ಬಿನ ಹೋರಾಟ ನಾವು ಬೆಂಬಲ ಸಿಗಬೇಕನ್ನೋ ಸಲುವಾಗಿ ಇಂಡಿ ತಾಲೂಕಿನಲ್ಲಿ ಹೋರಾಟವನ್ನು ಹಮ್ಮಿಕೊಂಡು ಸುಮಾರು 7-8 ದಿನಗಳನ್ನು ಹೋರಾಟ ಮಾಡಿ, ಆ ಹೋರಾಟಕ್ಕೆ ಎಲ್ಲರೂ ಸಹಕರಿಸಿದಂಥವರು. ಮೊದಲಿಗೆ ಇಂಡಿ ನಾವು ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಹೂಡ್ತೀವಿ ಅಂದಾಗ ಎಲ್ಲ ರೈತರು ಸೇರಿ ಒಂದು ದಿನ ಕುಂತೀವಿ. ರೈತರಿಗೆ ನ್ಯಾಯಯುತವಾದ ಬೆಲೆ ಕೇಳೋದ್ರಲ್ಲಿ ಏನು ತಪ್ಪೈತಿ, ನಾವು ಬರ್ತೀವಿ ಅಂತ ಹೇಳಿ ಇಂಡಿ ತಾಲೂಕದ ಗೊಳಸಾರು ಶ್ರೀ ಪುಂಡಲಿಂಗ ಮಹಾಸ್ವಾಮಿಗಳು ಬಂದರು, ಸಿರಸೇರಡು ಶ್ರೀ ಸ್ವಾಮಿಗಳು ಬಂದರು, ಆಳೂರು ಶ್ರೀಗಳು ಬಂದರು, ಸಾರವಾಡದ ಶ್ರೀಗಳು ಬಂದರು. ಎಲ್ಲ ಶ್ರೀಗಳು ಬಂದು ಆ ವೇದಿಕೆ ಮೇಲೆ ನಾವಿದ್ರೆ ನೀವಿದ್ರೆ ನಾವು ಅನ್ನೋ ಒಂದು ಮಾತು ಸಂದೇಶವನ್ನು ನೀಡುವ ಮುಖಾಂತರ ಶ್ರೀಗಳದ್ದು ಏನಪ್ಪ ಅಂತಂದ್ರೆ ಬಬಲಾದಿ ಶ್ರೀಗಳು ಸಾಕ್ಷಾತ್ ದೇವರ ಸ್ಥಾನದಲ್ಲಿ ನಿಂತು ನಿಮಗೆ ನಾವು ಯಾವತ್ತು ನಿಮ್ಮ ಜೊತೆ ಇರ್ತೀವಿ, ಈ ಜಯ ಸಿಗೋ ತನಕ ನಾವು ಇಲ್ಲೇ ಇದರ ವಾಸ್ತವ್ಯ ಹೂಡ್ತೀವಿ ಅನ್ನೋ ಸಂದೇಶ ಸಾರುವುದರಿಂದ ರೈತರಿಗೆ ಹೆಚ್ಚಿನ ಬಲ ಬಂದಂತಾಯಿತು. ಯಾಕಂದ್ರೆ ದೇವರು ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ಕಾಣುವಂಥದ್ದು ಶ್ರೀಗಳನ್ನೇ ನಾವು. ಹೀಗಾಗಿ ದೇವರ ಸ್ವರೂಪದಲ್ಲಿ ಶ್ರೀಗಳು ಬಂದು ಹೇಳ್ಯಾರ ಅಂತಂದ್ರೆ ನಮ್ಮಲ್ಲಿ ನ್ಯಾಯ ಐತಿ, ಆ ನ್ಯಾಯ ಸಿಗುವವರೆಗೆ ಹೋರಾಟ ಮುಂದುವರಿಸೋಣ ಅಂತ ಹೇಳಿ ನಾವು ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಕುಳಿತುಕೊಂಡಿವಿ. ಆ ಸತ್ಯಾಗ್ರಹಕ್ಕೆ ಸಾವಿರಾರು ಜನ ರೈತರು, ವ್ಯಾಪಾರಸ್ಥರು, ಕೂಲಿ ಕಾರ್ಮಿಕರು, ಬೀದಿ ವ್ಯಾಪಾರಸ್ಥರು, ಅಲ್ಲಿಂದ ಫೋಟೋ ಸ್ಟುಡಿಯೋದವರು, ಹಿಂಗೆ ಹಲವಾರು ಸಂಘಟನೆಗಳನ್ನು ನಮಗೆ ಏನಂದ್ರೆ ನಿಮಗೆ ನಾವು ಬೆಂಬಲ ಬಂದು ನಿಂದಿರ್ತೀವಿ ಅಂಥೇಳಿ ಫೋನ್ ಮುಖಾಂತರ ನಮಗೆ ತಿಳಿಸಿದ್ರು. ನಮಗೆ ಇನ್ನೂ ಅತಿ ಹೆಚ್ಚಿನ ಬೆಂಬಲ ಬಂತು. ಆ ಬೆಂಬಲ ಜೊತೆಗೆ ಇಂಡಿ ತಾಲೂಕು ವಕೀಲರ ಸಂಘದ ಏನಪ್ಪ ಅಂತಂದ್ರೆ ನೀವು ಕೇಳೋ ಹಕ್ಕೈತಿ, ನಿಮಗೇನಾರೇ ಯಾರೇ ಅಧಿಕಾರಿಗಳು ನಿಮಗೆ ದಸ್ತಗಿರಿ ಮಾಡಿ ನಿಮಗೆ ಕೇಸ್ ದಾಖಲಿಸಿದ್ರೆ ನಾವು ಇಚ್ಛೆಯಿಂದ ಪುಕ್ಷಟಿಯಾಗಿ ಫ್ರೀಯಾಗಿ ಕೇಸ್ ನಡೆಸ್ಕೊಡ್ತೀವಿ, ನೀವು ಹಿಂದೆ ಸರಿಲಿಕ್ಕೆ ಹೋಗ್ಬೇಡ್ರಿ ಅಂತೇಳಿ ಅವ್ರು ಧೈರ್ಯ ಕೊಟ್ಟರು. ಅದ್ರ ಜೊತೆನೇ ಏನಂತಂದ್ರೆ ಇಂಡಿ ತಾಲೂಕದಲ್ಲಿ ಬಲಿಷ್ಠ ಇರುವಂಥ ಪಕ್ಷಗಳು ಸಹ ಪಕ್ಷಾತೀತವಾಗಿ ನಾವು ನಿಮ್ಮ ಬೆಂಬಲ ಕೊಡ್ತೀವಿ ಅಂಥೇಳಿ JDS ಮುಖಂಡರಾದ BD ಪಾಟೀಲ್ ಅವರು ಬಂದರು, BJP ಮುಖಂಡರಾದ ಕಾಸರಗೌಡ ಬಿರಾದವರು ಬಂದರು, ಹನುಮಂತರಾಯಗೌಡ ಬಿರಾದವರು ಬಂದರು. ಹಿಂಗೆ ಎಲ್ಲ ಪಕ್ಷದವ್ರೂ ಶೀಲವಂತ ಉಮರಾಣಿಯವರು ಬಂದರು, ಅನಿಲ್ ಜಮಾದಾರವರು ಬಂದರು. ಪಕ್ಷಾತೀತವಾಗಿ ನಮಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿ ಪಕ್ಷದವರು ನಮಗೆ ಭಾಳ ಬಲಗೈ ಬರುವಂಥ ಶಕ್ತಿಯನ್ನು ಕೊಟ್ಟರು. ಅದರಂತೆ ಈ ಇಂಡಿ ತಾಲೂಕಿನಲ್ಲಿ ತಮ್ಮದೇ ಆದ ಒಂದು ಪ್ರತಿಷ್ಠೆಯನ್ನು ಹೊಂದಿರುವಂಥ ರಕ್ಷಣಾ ವೇದಿಕೆಯವರಾದ ಬಾಳು ಮುರುಗೇವರು ಸಹ ರಕ್ಷಣಾ ವೇದಿಕೆಯಿಂದ ನಮಗೆ ಮುಗಿಯೋ ತನಕ ಫಸ್ಟ್ ದಿನ ಬಂದು ಕೊನೆಯ ತನಕ ಮುಗಿಯೋ ತನಕ ನಮಗೆ ನಮ್ಮ ಜೊತೆನೇ ಇದರ ನಿರಂತರವಾಗಿ ಹೋರಾಟ ಮಾಡಿದ್ರು. ಅವ್ರ ಜೊತೆನೇ ಬಸವದಳದವರು ಅನಿಲ್ ಗೌಡರು ಬಂದರು, AVP ವಿದ್ಯಾರ್ಥಿಗಳು ಬಂದರು, ಇಂಡಿ ಪಟ್ಟಣದ ವ್ಯಾಪಾರಸ್ಥರು ಏನಪ್ಪ ಅಂತಂದ್ರೆ ನೀವಿದ್ರೆ ನಾವು, ನಾವಿದ್ರೆ ನೀವು. ಯಾಕಂದ್ರೆ ರೈತರಿದ್ದು ಬೆಳೆದ್ರೆ ಇಲ್ಲಿ ರೈತರ ಕಡೆಯಿಂದ ನಮ್ಮ ವ್ಯವಹಾರಗಳನ್ನಾಗುವುದು, ನಾವು ಇಚ್ಛೆಯಿಂದ ನಾವು ಬಂದ್ ಮಾಡ್ತೇವೆ ಅಂತೇಳಿ ಅವರು ಒಂದಿನ ಅಂಗಡಿ ಬಂದ್ ಮಾಡಿಬಿಟ್ಟು ಅವರು ಬಂದರು. ಆಟೋ ಚಾಲಕರು ಅಡ್ಡ ಗಾಡಿ ನಾವೆಲ್ಲ ಹಚ್ಚಿ ನಾವು ನಿಮಗೆ ನಾವೇ ನಿಂದಿರ್ತೀವಿ ಅಂಥೇಳಿ ಆಟೋ ಚಾಲಕರು ಬಂದರು. ಬಸ್ಸಿನ KSRTC ಬಸ್ಗಳು ಬಂದ್ ಮಾಡಿದ್ರು. ಇಂಡಿ ತಾಲೂಕಿನ ಎಲ್ಲ ಅಧಿಕಾರಿಗಳು ಅವ್ರು ಏನಪ್ಪ ಅಂದ್ರೆ ನ್ಯಾಯಯುತವಾಗಿ ಐತಿ, ಸರ್ಕಾರ ಇವರಿಗೆ ನ್ಯಾಯ ಕೊಡಿಸಬೇಕಂತೇಳಿ ತಾಲೂಕು ಅಧಿಕಾರಿಗಳು ಸಹಾಯ ಮಾಡಿದ್ರು, ಜಿಲ್ಲಾ ಅಧಿಕಾರಿಗಳು ಸಹಾಯ. ಜಯ ಸಿಗಲೇಬೇಕು. ಎಲ್ಲರೂ ಏನಪ್ಪ ಅಂದ್ರೆ ಪಕ್ಷಾತೀತವಾಗಿ ಹೋರಾಟ ಮಾಡಿ ಜಯ ಸಿಗಲಿಕ್ಕೆ ಏನಪ್ಪ ಅಂದ್ರೆ ಮಾಧ್ಯಮದ ಮುಖಾಂತರ ಭಾಳಷ್ಟು ಶ್ರಮಿಸಿರಿ. ತಮಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆ ಅನಿಸ್ತದೆ. ತಮ್ಮೆಲ್ಲರಿಗೂ ಏನಪ್ಪ ಅಂದ್ರೆ ಮತ್ತೊಮ್ಮೆ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರಿಗೆ ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ. ಅದರ ಜೊತೆನೇ ಈ ಇಂಡಿ
ತಾಲೂಕದ ರೈತ ಬಾಂಧವರು, ಹಳ್ಳಿಯಿಂದ ಬಂದವರು, ಪಟ್ಟಣದಿಂದ ಬಂದವರು ಎಲ್ಲರಿಗೂ ಏನಪ್ಪ ಅಂತಂದ್ರೆ ನಮ್ಮ ರೈತ ಹೋರಾಟಕ್ಕೆ ಜಯ ಸಿಗಲಿಕ್ಕೆ ಎಲ್ಲರೂ ಕಾರಣೀಭೂತರಾದವರಿಗೆ ನಾನು ಈ ಮಾಧ್ಯಮದ ಮುಖಾಂತರ ಕರ್ತವ್ಯತೆ ಸಲ್ಲಿಸಿ ನನ್ನ ಮಾತಿಗೆ ಇವರನ್ನು ಹೇಳ್ತೀನಿ ಸರ್. ಇರಲೇಬೇಕು, ಅದರಲ್ಲೇನು ಎರಡು ಮಾತಿಲ್ಲ. ಬಟ್ ನಾವು ಕೇಳೋದನ್ನು 2 ವರ್ಷ 3 ವರ್ಷ ಲಾಸ್ ಇರ್ತಂದ್ರೆ ಬರಲ್ಲ ಅಂತಂದ್ರು ಹಂಗಿದ್ರೆ ನೀವು ಇನ್ಶೂರೆನ್ಸ್ ಯಾಕೆ ಕಟ್ಕೋತೀರಿ ಅಂತಲೂ ಕೇಳಿದ್ದೀವಿ. ಅದ್ರ ಏನದ ಪರ್ಫೆಕ್ಟಾಗಿ ಎಲ್ಲಿ ಮಾಹಿತಿ ಸಿಗ್ತದೆ ಮಾಹಿತಿ ತೊಗೊಂಡು ಅದ್ರ ಬಗ್ಗೆ ರೂಪುರೇಷೆಗಳನ್ನು ನಾವು ರೆಡಿ ಮಾಡಿ. ಅಂದರೆ ಈ ಬಾರಿ ಕಂದಾಯ ಇಲಾಖೆಯವರೇ ಘೋಷಣೆ ಮಾಡಿದ್ದಾರೆ, ಅತಿವೃಷ್ಟಿ ಆಗಿದೆ, ಇಂಡಿ ತಾಲೂಕು ಅತಿವೃಷ್ಟಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಆದರೂ ಇನ್ಸೂರೆನ್ಸ್ ಕೊಡೋಕ್ಕೆ ಸ್ವಲ್ಪ ತೊಂದರೆ ಇದೆ. ಯಾಕೆ ಕಾಲ್ ಮಾಡಿದ್ದಾರೆ ರೈತರು, ಅವ್ರಿಗೆ ಅಷ್ಟೇ ಕೊಡ್ತೀವಿ ಅನ್ನೋಂಥ ಮಾತನ್ನು ಸಾಮಾನ್ಯವಾಗಿ ನಾವು ತಾಲೂಕು ಅಧಿಕಾರಿಗಳು ಕೇಳಬೇಕಾದ್ರೆ ಎಲ್ಲರಿಗೂ ಬರ್ತೈತಿ, ನಾವು ಎಲ್ಲ ಕಡೆಯೂ GPS ಮಾಡೀವಿ ಅಂತ ಹೇಳಿದಾರೆ. ಒಂದು ಕಡೆ ಎಲ್ಲೇ ಬಂದಿಲ್ಲ ಅಂತ ರೈತರು ಎಲ್ಲರೂ ನಮ್ಮ ಗಮನಕ್ಕೆ ತಂದ್ರಪ್ಪ ಅಂದ್ರೆ ನಾವು ಅಧಿಕಾರಿಗಳ ಜೊತೆ ಮಾತಾಡಿ ಪರಿಹಾರ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಮತ್ತು ಮನವಿ ಕೊಟ್ಟಿವ್ರಿ, ಎಲ್ಲಿ ನಾಮಫಲಕಿಲ್ಲ, ಈ ರೋಡ್